ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಮೂರನೇ DCM ಯಾರಿರಬಹುದು ಮತ್ತು ಯಾವ ಕಮ್ಯುನಿಟಿಗೆ ಸೇರಿದಂತ ವ್ಯಕ್ತಿ ಇರಬಹುದು? ಈಗಾಗಲೇ ದಲಿತ, ಲಿಂಗಾಯತ ಆಯ್ತು. ಡೆಫಿನೆಟ್ಲಿ ಮೂರನೇ ಒಂದು ವ್ಯಕ್ತಿ ಯಾವ ಸಮುದಾಯಕ್ಕೆ ಸೇರಿದವರಾಗಿರಬಹುದು? ಅದು ಅಲ್ಪಸಂಖ್ಯಾತರಲ್ಲದೆ ಬೇರಾರು ಅಲ್ಲ. ಬಿಕಾಸ್ ದಾವಣಗೆರೆ, ದಕ್ಷಿಣ ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಸಿಕ್ಕಾಪಟ್ಟೆ ಕಾಂಗ್ರೆಸ್ ಪಾರ್ಟಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಅದಾದ ಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಬಹಳಷ್ಟು ಪ್ಲಾನ್ ಮಾಡ್ತು ಕಾಂಗ್ರೆಸ್. ಆದ್ರೂ ಅಲ್ಲಲ್ಲಿ ಒಂದಿಷ್ಟು ವಿರೋಧಗಳು ಇವೆ. ಹೀಗಾಗಿ ಈಗ ಏನು ಬದಲಾವಣೆಯ ಪರ್ವ ಇದೆ, ಆ ಬದಲಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯನ್ನ DCM ಮಾಡುವಂತಹ ಚಾನ್ಸಸ್ ಇದೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಬನ್ನಿ ನೋಡೋಣ. UT ಖಾದರ್. ಎಸ್, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ UT ಖಾದರ್. ಐ ಥಾಟ್ ಜಮೀರ್ ಅಹಮದ್ ಖಾನ್, ಬಟ್ ಜಮೀರ್ ಅಹಮದ್ ಖಾನ್ ಈಗಾಗಲೇ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಯಾವಾಗ UT ಖಾದರ್ ಅವ್ರನ್ನ ಸ್ಪೀಕರ್ ಮಾಡಿದ್ರು ಆಗ ಅವರು ಒಂದ್ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದು ಕೂಡ ಉಂಟು. UT ಖಾದರ್ ಎಲ್ಲರಿಗೂ ಕೂಡ ಒಪ್ಪಬಹುದಾದಂತಹ ಫೇಸ್. ಜಮೀರ್ ಅಹಮದ್ ಖಾನ್, DK ಶಿವಕುಮಾರ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಆಗಾಗ್ಗೆ ಒಂದ್ ಸ್ವಲ್ಪ ನಾಲಿಗೆ ಹರಿಬಿಟ್ಟು ಮಾತಾಡಿದ್ರು. ಅದು ಅವ್ರಿಗೆ ಮೈನಸ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ UT ಖಾದರ್ ಎಲ್ಲರಿಗೂ ಕೂಡ ಒಪ್ಪಿಗೆ ಆಗುವಂತಹ ಒಂದು ಫೇಸ್. ಬಟ್ UT ಖಾದರ್ ಅಲ್ಪಸಂಖ್ಯಾತರು ಎಲ್ಲರೂ ಒಪ್ಪಿಕೊಳ್ತಾರ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಮಾರ್ಕ್. ಆದರೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ UT ಖಾದರ್ ಅವರನ್ನ DCM ಮಾಡುವಂತಹ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಅವರ ಲಾಯಲ್ಟಿ ಟು ದ ಪಾರ್ಟಿ ಮತ್ತು ವಿವಾದಗಳನ್ನ ಮೈ ಮೇಲೆ ಹಾಕೊಂಡು ಓಡಾಡುವಂತಹ ವ್ಯಕ್ತಿ ಅಲ್ಲ. ಇವರು ಮಂಗಳೂರು ಭಾಗದವರು, ಕನ್ನಡನೇ ಬರಲ್ಲ, ಇವ್ರೇನ್ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥ ಟೀಕೆಗಳ ಮಧ್ಯೆ ಸಮರ್ಥವಾಗಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದಂತಹ ಹೆಗ್ಗಳಿಕೆ. ಕರಾವಳಿಯ ಬಿಜೆಪಿಯ ಹಿಂದುತ್ವ ಪಾಲಿಟಿಕ್ಸ್ ಮಧ್ಯೆಯೂ ಕೂಡ ಸತತವಾಗಿ ಗೆಲ್ತಾ ಇರುವಂತಹ ಏಕೈಕ ವ್ಯಕ್ತಿ ದಟ್ ಈಸ್ UT ಖಾದರ್. 2023ರಲ್ಲಿ ಸ್ಪೀಕರ್ ಆಗಿ ನೀವು ಅಂದ ತಕ್ಷಣ ಹೈಕಮಾಂಡ್ ಹೇಳಿದ್ದಕ್ಕೆ ತುಟಿಪಿಟ್ಟಕ್ಕನ್ನದೇ ಒಪ್ಪಿಕೊಂಡು ನಿರ್ವಹಿಸಿದಂಥವ್ರು. ಸೊ ಈ ಲಾಯಲ್ಟಿಗೆ ಮೋಸ್ಟ್ಲಿ ರಾಯಲ್ಟಿ ಸಿಗುವಂತಹ ಸಾಧ್ಯತೆ ಇದ್ದು ಅವರು ಮೂರನೇ ಉಪಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಿ ಪರಮೇಶ್ವರ್, MB ಪಾಟೀಲ್ ಅಂಡ್ UT ಖಾದರ್ ಮೂವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಇದೆ. ಸೊ ಮೂವರು DCM ಹುದ್ದೆಯನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೋಸ್ಕರನೇ ಸಾಲು ಸಾಲು ಮೀಟಿಂಗ್ಗಳು ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಇರ್ಬೇಕಾ ಬೇಡವಾ, ಮುಂದಿನ ಚುನಾವಣೆಯ ಹಿತದೃಷ್ಟಿಯಿಂದ ಯಾವ ಸಮುದಾಯಗಳು ನಮ್ಮ ವಿರುದ್ಧ ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಆಯಾ ಸಮುದಾಯಗಳನ್ನ ಒಂದು ಸ್ವಲ್ಪ ಒಲಿಸಿಕೊಳ್ಳುವುದಕ್ಕೆ ಆ ಸಮುದಾಯದ ನಾಯಕರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡಿದೆ.